Hallelujah, praise the Lord. When we read about Holy Spirit, we see in the Bible that He is the sent one to us. He has not come on His own to us. ದೇವರ ವಾಕ್ಯದಲ್ಲಿ ಪವಿತ್ರಾತ್ಮನ ವಿಷಯದಲ್ಲಿ ನಾವು ಓದುವಾಗ ಒಂದು ಸಂಗತಿಯನ್ನು ನಾವು ಅರ್ಥ ಮಾಡಿಕೊಳ್ತೇವೆ. ಆತನು ಕಳುಹಿಸಲ್ಪಟ್ಟವನು ನಮಗಾಗಿ, ತಾನಾಗಿಯೇ ನಮ್ಮ ಬಳಿಗೆ ಬಂದವನು ಅಲ್ಲ ಎಂಬುದಾಗಿ. One thing I have realized in my life is Holy Spirit is big on exchange. He likes exchange. The Bible says when we draw near to God, God in return will draw near to us. Amen. Hallelujah. ಪವಿತ್ರಾತ್ಮನ ವಿಷಯದಲ್ಲಿ ನಾನು ಕಂಡುಕೊಂಡಂಥ ಒಂದು ಸತ್ಯತೆ ಏನಂತ ಹೇಳಿದರೆ, ಆತನು ವಿನಿಮಯ ಮಾಡಿಕೊಳ್ಳುವಂಥ ವಿಷಯದಲ್ಲಿ ಆತನು ಬಹಳ ಇಷ್ಟಪಡ್ತಾನೆ. ಆಮೆನ್. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನೀವು ದೇವರ ಸಮೀಪಕ್ಕೆ ಬನ್ನಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರ್ತಾನೆ ಎಂಬುದಾಗಿ. ಆಮೆನ್. ಫಸ್ಟ್ ಸ್ಟೆಪ್ ಇಟ್ ಈಸ್ ವಿ ಹೂ ನೀಡ್ಸ್ ಟು ಟೇಕ್. ಮೊದಲನೇ ಹೆಜ್ಜೆ ನಾವು ತೆಗೆದುಕೊಳ್ಳಬೇಕು. ಯು ವಾಂಟ್ ಟು ಎಕ್ಸ್ಪೀರಿಯನ್ಸ್ ಗಾಡ್. Hallelujah. You know, it is left to you. It is left to me. ದೇವರನ್ನು ನಾವು ಅನುಭವಿಸಬೇಕಾ? Amen. ಅದು ನಮಗೆ ಬಿಡಲ್ಪಟ್ಟಂಥ ಸಂಗತಿ. The Bible says, taste and see that the Lord is good. ದೇವರ ವಾಕ್ಯ ನಮಗೆ ಹೇಳ್ತದೆ, ಯೆಹೋವನನ್ನು ರುಚಿಸಿ ನೋಡ್ರಿ, ಆತನು ಸರ್ವೋತ್ತಮನು ಎಂಬುದಾಗಿ. So, learning this thing is very good about Holy Spirit. If we pay attention to Him, more attention to Him, He will pay attention to us. ನಾವು ಆತನಿಗೆ ಹೆಚ್ಚು ಗಮನ ಕೊಟ್ಟರೆ ಆತನು ನಮ್ಮ ವಿಷಯದಲ್ಲಿ ಗಮನವನ್ನು ಕೊಡ್ತಾನೆ. Amen. Hallelujah. If we listen to Him more, come on, hear it, He will be eager to teach us more. Hallelujah. Praise the Lord. ಆತನ ಸ್ವರವನ್ನು ನಾವು ಕೇಳುವುದಕ್ಕೆ ಎಷ್ಟು ಉತ್ಸುಕರಾಗ್ತೇವೋ, ಹಂಬಲಿಕೆಯಲ್ಲಿ ಬರ್ತೇವೋ, ಅಷ್ಟು ಹೆಚ್ಚಾಗಿ ಆತನು ನಮಗೆ ಮಾತನಾಡ್ತಾನೆ, ನಮಗೆ ಆತನು ಉಪದೇಶ ಮಾಡ್ತಾನೆ. Hallelujah. Praise the Lord. Amen. Such a wonderful thing it is. If we understand Him more, listen to it. If we understand the ways of the Holy Spirit, how He talks, how He ministers to us, oh, I tell you, He will start to reveal Himself more and more to us. Hallelujah. Praise the Lord. ನಾವು ಆತನನ್ನು ಹೆಚ್ಚೆಚ್ಚಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ನಾವು ಪ್ರಯತ್ನಿಸುವುದಾಗಿದ್ದರೆ, ಆತನ ಮಾರ್ಗಗಳು, ಆತನ ಚಲಿಸುವಿಕೆ, ಆತನು ಬಯಸುವಂಥ ಸಂಗತಿಗಳು, ಆತನು ತನ್ನನ್ನು ತಾನು ಹೆಚ್ಚೆಚ್ಚಾಗಿ ಪ್ರಕಟಿಸಿಕೊಳ್ಳುವುದಕ್ಕೆ ಪ್ರಾರಂಭಿಸ್ತಾನೆ. ರಿಮೆಂಬರ್, He is our helper. Hallelujah. He will help us, to come close to God and to experience God more deeply. ಆತ ನಮ್ಮ ಸಹಾಯಕ. ನಾವು ಆತನೊಟ್ಟಿಗೆ ಜೀವಿಸುವ ಆತನು ದೇವರ ಬಳಿಗೆ ಹತ್ತಿರಕ್ಕೆ ನಾವು ಬಂದು ದೇವರನ್ನು ಆಳವಾಗಿ ಅನುಭವಿಸುವ ಹಾಗೆ ಮಾಡ್ತಾನೆ. God bless this word. Amen. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.